ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿವಸದ ನಂತರ ಮತ್ತೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಕೌನ್ಸಿಲಿಂಗ್ನ ಚೆನ್ನಾಗಿ ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಗರ್ಲ್ಸಿಗೆ ಆಲ್ಮೋಸ್ಟ್ ನಿಮಗೆ ಬೇಕಿರೋವಂಥ ತಾಲೂಕುಗಳು ಸಿಕ್ಕಿದೆ ಅಂತ ಅಂದ್ಕೊತೀನಿ. ನಾನು ಯಾವ ತಾಲೂಕು ತೊಗೊಂಡೆ ಅಂತ ಹೇಳಿ ಕೆಲವರು ಕೇಳಿದ್ರಿ. ಹೊಸಕೋಟೆ ತೊಗೊಂಡಿದ್ದೀನಿ. ನಾನು ಬೆಂಗಳೂರು ರೂರಲಲ್ಲಿ ಹೊಸಕೋಟೆ ತೊಗೊಂಡಿದ್ದೀನಿ. ಮತ್ತು ಲಾಗಿನ್ ಬಗ್ಗೆ, ರಿಫ್ರೆಶ್ಮೆಂಟ್ ಟ್ರೈನಿಂಗ್ ಬಗ್ಗೆ, ಥರ್ಡ್ ಲಿಸ್ಟ್ ಬಗ್ಗೆ ಅಂತೂ ತುಂಬ ಜನ ಕೇಳಿದ್ದೀರಾ, ವಿಡಿಯೋ ಮಾಡಿ ಪ್ಲೀಸ್, ವಿಡಿಯೋ ಮಾಡಿ. ಐ ಆಮ್ ರಿಯಲಿ ಸಾರಿ, ನನಗೆ ಅಷ್ಟು ಟೈಮ್ ಆಗ್ತಾ ಇರಲಿಲ್ಲ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಲಿ ಅಥವಾ ಬೇರೆ ಪ್ರೋಸೆಸ್ ಏನಾದರೂ ತಿಳಿಸೋಕ್ಕೂ ಆಗಲಿ, ಅಪ್ಡೇಟ್ ಗೊತ್ತಾದ್ರೂ ತಿಳಿಸೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನಾನು ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ಬಿಟ್ಟು ಸುಮ್ಮನಾಗ್ಬಿಡ್ತಾಯಿದ್ದೆ. ಇನ್ಮೇಲೆ ಫ್ರೀ ಇದ್ದರೆ ಖಂಡಿತವಾಗ್ಲೂ ನಾನು ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ಕೆಲವರು ಕೇಳಿದ್ದೀರಾ, ತುಂಬ ಕ್ವಶನ್ಸ್ಗಳನ್ನ ಕೇಳಿದ್ದೀರಾ. ಅದರಲ್ಲಿ ಎಷ್ಟು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ಅಂತ ನನಗೆ ಗೊತ್ತಿಲ್ಲ. ಯಾರಿಗೆ ರಿಪ್ಲೈ ಮಾಡಿಲ್ಲ ಅವರು ಮತ್ತೊಮ್ಮೆ ಕಮೆಂಟ್ ಹಾಕಿ, ಓಕೆನಾ ಮ್ಯಾಮ್. ಮತ್ತು ಈ ಇಯರ್ SSLR ರಿಕ್ವೈರ್ಡ್ ಅಪ್ಲಿಕೇಶನ್ ಬಿಡ್ತಾರಾ ಅಂದರೆ ಮತ್ತೆ ಲೆಸನ್ ಸರ್ವರ್ಗೆ ಕಾಲ್ ಮಾಡ್ತಾರಾ? ಹೌದು, ಈ ಎಲ್ಲ ರೌಂಡಲ್ಲೂ ಅವರಿಗೆ ಸ್ಯಾಟಿಸ್ಫೈ ಆಗೋಷ್ಟು ಪರ್ಸನ್ ಸಿಗಲಿಲ್ಲ ಅಂದರೆ ಬಿಡ್ತಾರೆ. ಕಮ್ಯುನಿಟೀಲಿ ಅಂದರೆ ಮೀಟಿಂಗ್ ಮಾಡಿದಾಗ ಹೇಳಿರೋ ಪ್ರಕಾರ ಮತ್ತೆ ಬಿಡ್ತಾರೆ. GSಗೂ ಬಿಡ್ತಾರೆ. GSಗೆ ಕಾಲ್ ಮಾಡ್ತಾರೆ. ನಿಯರ್ಲಿ 350 to 380 ಪೋಸ್ಟ್ ಕಾಲ್ ಮಾಡ್ಬೋದಂತ ಹೇಳಿದ್ದಾರೆ. ಖಂಡಿತ ಬಿಡ್ತಾರೆ, ಆದಷ್ಟು ಬೇಗನೆ ಬಿಡ್ತಾರೆ. ಮತ್ತು ಇನ್ನೊಂದು ಕ್ವಶನ್ ಕೇಳಿದ್ದೀರಾ, ಲೈಸೆನ್ಸು ಬೆಂಗಳೂರಲ್ಲಿ ತೊಗೋಬೇಕಾ ಏನು ಅಂತೆಲ್ಲ ಕೇಳಿದ್ದೀರಾ. ನಿಮಗೆ ಇನ್ನೊಂದು ಏನು ಅಂದರೆ, ನಮ್ಮ ಲಾಗಿನ್ ID ಇವಾಗ ಕೊಟ್ಟರೆ ವರ್ಕ್ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತಾ ಏನು ಅಂತ ಕೇಳಿದ್ದೀರಾ. ಇವಾಗ ನಿಮಗೆ ಆ್ಯಕ್ಚುಲಿ ಲಾಗಿನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸಿದಾಗ ನೀವು ನಿಮ್ಮ ತಾಲೂಕು ಆಫೀಸ್ಗಳಿಗೆ ಅಂದರೆ ನಿಮ್ಮ ತಾಲೂಕಲ್ಲಿರುವಂತಹ ತಾಲೂಕು ಆಫೀಸ್ಗಳಿಗೆ ಹೋಗಿ ಏನು ತಂಬ್ ಕೊಡಬೇಕಾಗತ್ತೆ, ಅಂದರೆ ಹೆಬ್ಬೆಟ್ಟು ಕೊಡಬೇಕಾಗತ್ತೆ. ಕೊಟ್ಟು ಆಧಾರ್ನ ನಿಮ್ಮ ID ಜೊತೆ ಲಿಂಕ್ ಮಾಡ್ತಾರೆ. ಲಿಂಕ್ ಮಾಡಿದ್ಮೇಲೆ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ. ನಿಮ್ಮ ಲಾಗಿನ್ ಓಪನ್ ಅಂದರೆ ಇವಾಗ ನನ್ನ ಲಾಗಿನ್ ಓಪನ್ ಆಯಿತು, ಅವ್ರು ಪರ್ಮಿಷನ್ ಕೊಟ್ಟು ಇವಾಗ ನನ್ನ ಲಾಗಿನ್ ಓಪನ್ ಆಯಿತು ಅಂತಂದರೆ ಇವತ್ತು ನೈಟ್ 12 ಗಂಟೆಗೆ 20 ಫೈಲ್ಸ್ ಅಲರ್ಟ್ ಆಗುತ್ತೆ. 20 ಫೈಲಲ್ಲಿ ನೀವೊಂದು 5 ಫೈಲ್ಸ್ನ ರೆಡಿ ಮಾಡಿ ಇವತ್ತು ಅಪ್ಲೋಡ್ ಮಾಡಿದ್ರೆ, ಅಂದರೆ ಇವತ್ತೇ ಫೈಲ್ ಬಿದ್ದಿದ ತಕ್ಷಣ ಆಗೋಲ್ಲ, ಒಂದು 2 ವೀಕ್ಸ್ ಅಥವಾ ಒಂದು ನೀವು ಸ್ಟಾರ್ಟಿಂಗ್ ಹೋಗಿರ್ತಿಲ್ಲ, ಒಂದು ವಾರ ಆಗುತ್ತೆ. ಅದನ್ನ ಅಪ್ಲೋಡ್ ಮಾಡಿದ ತಕ್ಷಣ ಮತ್ತೆ 5 ಫೈಲ್ ಬೀಳುತ್ತೆ. ಆ ರೀತಿ ಇರೋದು. ಲಾಗಿನ್ ಆನ್ ಮಾಡೋದು ಹೇಗೆ ಅಂತಂದರೆ, ನಿಮಗೆ ಆ ರೀತಿ ಆನ್ ಮಾಡೋ ರೀತಿಯಂತಹ ಪರ್ಮಿಷನ್ಸ್ ಕೊಟ್ಟಿಲ್ಲ. ನಾನು ಹೇಳ್ದಂಗೆ ಆಧಾರ್ನ ಲಿಂಕ್ ಮಾಡಿಸ್ಕೊಂಡು ನಿಮ್ಮ ತಂಬ್ ಇಂಪ್ರೆಷನ್ ಆದಮೇಲೆ ನಿಮಗೆ ಫೈಲ್ ಅಲರ್ಟ್ ಆಗೋದು. ಅವರೇ ಆನ್ ಮಾಡ್ತಾರೆ ನಿಮ್ಮ ಲಾಗಿನ್ ಆಫ್ ಆಗಬೇಕು ಅಂದರೂ ನೀವು ಒಂದು ಲೆಟರ್ ಮೂಲಕ ರಜೆ ಅಂತ ಕಳಿಸ್ಬೇಕು. ಈಗ ಮಿನಿಮಮ್ 50 ಡೇಸ್ ರಜೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ 3 ಮಂತ್ಸ್ಗಿಂತ ನೀವೇನಾದರೂ ಜಾಸ್ತಿ ಲೀವ್ ಹಾಕಿದ್ರೆ ನಿಮ್ಮ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡುವಂತಹ ಒಂದು ಕೆಪಾಸಿಟಿ ಕೂಡ ಅಲ್ಲಲ್ಲಿರುವಂತಹ DDLR ಮತ್ತು ಕಮಿಷನರ್ಗಳಿಗೆ ಇರುತ್ತೆ. ಅಂದರೆ ನೀವು ಕರೆಕ್ಟಾಗಿ ವರ್ಕ್ ಮಾಡ್ತಿಲ್ಲ, ಬೇರೆ ಯಾವುದೋ ವರ್ಕ್ಗೆ ಡಿಪೆಂಡ್ ಆಗಿದ್ದೀರಾ ಅನ್ನೋ ರೀತಿ ಕನ್ಸಿಡರ್ ಮಾಡ್ತಾರೆ. ನಿಮಗೆ ಶೋಕಾಸ್ ನೋಟಿಸ್ ಅಂತಾರಲ್ಲ, ಆ ರೀತಿ ಒಂದು ನೋಟಿಸ್ ಕೂಡ ಕೊಡ್ತಾರೆ. ನೀವು ಇಷ್ಟು ದಿನ ಆದರೂ ಈ ಥರ ವರ್ಕ್ ಮಾಡೋಕ್ಕೆ ಬಂದಿಲ್ಲ, ಆ ರೀತಿಯೆಲ್ಲ ನಿಮಗೆ ನೋಟಿಸ್ ಕಳಿಸ್ತಾರೆ. ನೀವು 3 ಮಂತ್ಸ್ ಆದಮೇಲೂ ನೀವೇನು ರಿಪ್ಲೈನೇ ಮಾಡಲಿಲ್ಲ ಅಂತಂದರೆ ಆಟೋಮೆಟಿಕ್ ನಿಮ್ಮ ಲೈಸೆನ್ಸ್ನ ಅವರು ಕ್ಲೋಸ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ, ಅಂದರೆ ಒಂದು 5-6 ತಿಂಗಳಾದಮೇಲೆ ನಿಮಗೆ ತಿರ್ಗಾ ಕೆಲಸ ಮಾಡಬೇಕು ಅನಿಸಿದ್ರೆ ಅದೇ ಕಮಿಷ್ನರ್ನ ಹೋಗಿ ಕೇಳಬೇಕು. ಅವರು ಕೊಡಬಹುದೋ ಕೊಡೋಂಗಿಲ್ವೋ ಅದು ನನಗೆ ಗೊತ್ತಿಲ್ಲ. ಅದು ಡಿಪೆಂಡ್ಸ್ ಆನ್ ಕಮಿಷ್ನರ್. ಏನೋ ಪರ್ಸ್ನಲ್ಲಾಗಿ ತುಂಬ ಸೀರಿಯಸ್ ಪ್ರಾಬ್ಲಮ್ ಇದ್ದರೆ ಕೊಡಬಹುದು, ಅಷ್ಟು ಗೊತ್ತಿರೋದು ನನಗೆ. ಆಮೇಲೆ ನಮ್ಮ ನೇಟಿವ್ ತಾಲೂಕು ಸಿಗಲಿಲ್ಲ, ಚೇಂಜ್ ಮಾಡೋಕ್ಕಾಗೋದೇ ಇಲ್ವಾ? ಆ್ಯಕ್ಚುಲಿ ತಾಲೂಕು ಒಳಗಡೆ ಅವರು ಎಕ್ಸ್ಚೇಂಜ್ ಮಾಡಿ ಕೊಡಬಹುದು. ಇದು ಡಿಪೆಂಡ್ಸ್ ಆನ್ ಕಮಿಷ್ನರ್. ಏಕೆ ಅಂತ ಅಂದರೆ ಕಮಿಷ್ನರ್ ಅಥವಾ DDLRನೂ ಇದಕ್ಕೆ ರೆಸ್ಪಾನ್ಸಿಬಲ್ ಅಂತ ಅನಿಸುತ್ತೆ. ಬಟ್ ಅಲ್ಲಿ ಹೆಡ್ ಆಫೀಸಲ್ಲಿ ತಾಲೂಕನ್ನ ಅಲರ್ಟ್ ಮಾಡೋದ್ರಿಂದ ನೀವೇನು ಮಾಡಬೇಕು, ಹೆಡ್ ಆಫೀಸಲ್ಲಿ ಕಮಿಷ್ನರ್ ಅವ್ರನ್ನೇ ನೀವು ಕೇಳಬೇಕಾಗುತ್ತೆ. ಈ ರೀತಿ ತಾಲೂಕು ಸಿಗೋದೇ ಇಲ್ಲ ಅಂತ ಏನಲ್ಲ, ತಾಲೂಕು ಒಳಗಡೆ ಅವರು ಎಕ್ಸ್ಚೇಂಜ್ ಕೊಡಬಹುದು ಅಥವಾ ಮ್ಯೂಚುವಲ್ ಕೊಡ್ಬೋದು. ಅಂದರೆ ಇಬ್ಬರೇ ಮ್ಯೂಚುವಲ್ ಆಗಿರಬೇಕು. ಈಗ ನಾನು ತುರುವೇಕೆರೆಯಿಂದ ತುಮಕೂರಿಗೆ ಹೋಗ್ತಾ ಇರಬೇಕು, ತುಮಕೂರಲ್ಲಿ ವರ್ಕ್ ಮಾಡ್ತಾ ಇರೋರು ತುರುವೇಕೆರೆಗೆ ಬರಬೇಕು ಕಂಪಲ್ಸರಿ. ಮತ್ತು ಅದು 3 ಚೈನ್ ಆದರೂ ಆಗೋಲ್ಲ. ಅಂದರೆ ನಾನಿವಾಗ ತುಮಕೂರಿಗೆ ಹೋಗ್ತೀನಿ, ತುಮಕೂರಲ್ಲಿರೋರೊಬ್ಬರು ಶಿರಾಗೆ ಹೋಗ್ತಾರೆ, ಶಿರೋರಿರೋರು ತುರುವೇಕೆರೆಗೆ ಬರ್ತಾರೆ. ಅದು ಪಾಸಿಬಲ್ ಇರುತ್ತೆ. ಅದು ಡಿಪೆಂಡ್ಸ್ ಆನ್ ಆ ತಾಲೂಕಿನ DDLRಗಳ ಮೇಲೆ ಇರುತ್ತೆ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ನೀವು ಹೋಗಿ ಕೇಳೋದು ಒಂದು ಸರಿ ಕೇಳಿ, ಕೊಟ್ಟರೆ ಕೊಡಬಹುದು. ಅದು ಡಿಪೆಂಡ್ಸ್ ಅದೂ.
ಬಟ್ ಬೇರೆ ಡಿಸ್ಟಿಕ್ಕಿಗೆ ಅಂತೂ ಕೊಡೋಲ್ಲ. ಅಂದರೆ ಇವಾಗ ನಾನು ತುಮಕೂರು ಡಿಸ್ಟಿಕ್ಕಿಗೆ ಬರೆದಿದ್ದೀನಿ, ಬೆಂಗಳೂರು ರೂರಲ್ ಡಿಸ್ಟಿಕ್ಕಿಗೆ ಫುಲ್ ಆಫ್ ಇದಂತ ಹೇಳಿ ಚೇಂಜ್ ಮಾಡಿ ಕೊಡೋಲ್ಲ. ಲೈಸೆನ್ಸ್ ಯಾವಾಗ ಕೊಡ್ತಾರೆ? ಇದು 1 ಮಂತ್ ಒಳಗಡೆ ಕೊಡ್ತಾರೆ. ನಮಗೆ ಏನು ಮಾಡಿದ್ದಾರೆ ಅಂದರೆ, ನಾವು ಫಸ್ಟ್ ಲಾಗಿನ್ ಆನ್ ಮಾಡ್ಕೊಂಡ್ಬಿಟ್ಟಿದ್ವಿ. ಆನ್ ಮಾಡಿಸ್ಕೊಂಡು ಸ್ವಲ್ಪ ದಿನ ವರ್ಕ್ ಆದಮೇಲೆ ಒಂದು 4-5 ಡೇಸ್ ಒಳಗಡೆ ಲೈಸೆನ್ಸ್ ಬಂದಿದ್ದು. ಇದನ್ನು ನಾವು ಹೋಗಿ DDLR ಆಫೀಸಲ್ಲಿ, ಅಂದರೆ ನಮ್ಮ ಡಿಸ್ಟಿಕ್ಕಿನ DDLR ಆಫೀಸಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಎಷ್ಟು ದಿನಕ್ಕೆ ನೋಟಿಫಿಕೇಷನ್ ಬಿಡ್ತಾರೆ, ಇದೇನದ್ರ ಬಗ್ಗೆ ಕೇಳಿರೋಂಥ ಕ್ವಶನ್ ಅಂತ ನನಗೆ ಗೊತ್ತಿಲ್ಲ. ಮತ್ತು ಇದನ್ನೆಲ್ಲ ಆನ್ಲೈನಲ್ಲಿ ಅಪ್ಡೇಟ್ ಮಾಡ್ತಾಯಿದ್ರು ಆವಾಗ, ಬಟ್ ಇವಾಗೇನು ಅಪ್ಡೇಟ್ ಮಾಡ್ತಾ ಇಲ್ದಲೇ ಇರೋದ್ರಿಂದ ನಮ್ಗೆ ಅಫಿಷಿಯಲಾಗಿ ವಾಟ್ಸಪ್ ಗ್ರೂಪಿಗೆ ಬಂದಾಗಲೇ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಗೊತ್ತಾಗ್ತಾ ಇರೋದು. ಏನೊಂದು ಆನ್ಲೈನ್ಗೆ ಏನೇನೋ ಅಪ್ಡೇಟ್ ಮಾಡಿಲ್ಲ ಈ ಸಲ, ಗೊತ್ತಿಲ್ಲ ಯಾಕೆ ಅಂತ. ಬಟ್ ಕೌನ್ಸಿಲಿಂಗ್ನ ಮಾತ್ರ ಟ್ರಾನ್ಸ್ಪರೆಂಟಾಗಿ ಮಾಡಿದ್ದಾರೆ. ಅಂದರೆ ಈ ತಾಲೂಕಿಗೆ ಇಷ್ಟಿಷ್ಟು ಸೀಟ್ ಅಂತಂದರೆ ಅದನ್ನು ಟ್ರಾನ್ಸ್ಪರೆಂಟಾಗಿ ಮಾಡಿದ್ದಾರೆ. ಮಾರ್ಕ್ಸ್ ಕೂಡ ಅಲ್ಲಿ ಹಾಕಿದ್ದಾರೆ, ಅಷ್ಟೇ ಹೇಳ್ಬೋದು. ನಿಮ್ಮ ನೋಟಿಫಿಕೇಷನ್ ಏನಂತೇಳಿ ನನಗೆ ಕಮೆಂಟ್ ಮಾಡಿ, ಅಂದರೆ ಏನದ್ರ ಬಗ್ಗೆ ಕೇಳಿದ್ದೀರಾ ಅಂತೇಳಿ. ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿದಿದೆ, ಮುಂದಿನ ಪ್ರೋಸೆಸ್ ಏನು ಸ್ವಲ್ಪ ತಿಳಿಸಿ. ಕೆಲವರು ನೋಟಿಫಿಕೇಷನ್ ಬಿಟ್ಟ ಮೇಲೆ ಹೋಗಿ ಜಾಯ್ನ್ ಆಗಬೇಕು ಅಂತಿದ್ದಾರೆ. ಇದು ಹೇಳಿದ್ನಲ್ವ, ಅವರು ನೋಟಿಫಿಕೇಷನ್ ಬಿಟ್ಟ ಮೇಲೆ ಲಾಗಿನ್ ಕೊಡ್ತಾರೆ. ಲಾಗಿನ್ ಕೊಟ್ಟ ಮೇಲೆ ನೀವು ಹೋಗಿ ತಾಲೂಕು ಆಫೀಸಲ್ಲಿ ತಮ್ಮ ಇಂಪ್ರೆಷನ್ ಕೊಟ್ಟು ಲಾಗಿನ್ ಆನ್ ಮಾಡ್ಕೋಬೇಕು. ಮತ್ತು ಲೈಸೆನ್ಸ್ ಅಂತ ಬಂದರೆ ಅದು ನಿಮ್ಮ ಡಿಸ್ಟಿಕ್ಕಿನ DDLR ಆಫೀಸ್ಗೆ ಬರುತ್ತೆ. ಅಲ್ಲಿ ಹೋಗಿ ನೀವು ಕಲೆಕ್ಟ್ ಮಾಡ್ಕೋಬೇಕು. ಆಲ್ರೆಡಿ ನೀವು ಅಮೌಂಟ್ ಕಟ್ಟಿರೋದ್ರಿಂದ ನಿಮಗೇನು ಚಾರ್ಜ್ ಏನೂ ಬೀಳಲ್ಲ. ಮತ್ತು ಆ ಲೈಸೆನ್ಸ್ನ 3 ಇಯರ್ಸ್ ಒನ್ಸ್, ಅಂದರೆ ನಾವು ಸ್ಟಾರ್ಟಿಂಗ್ ಕೆಲ್ಸಕ್ಕೆ ಸೇರಿಕೊಂಡಾಗ 1 ವರ್ಷಕ್ಕೊಂದು ಸರಿ ರಿನ್ಯೂವಲ್ ಮಾಡಬೇಕಾಗಿತ್ತು. ಬಟ್ ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ 3 ಇಯರ್ಸ್ಗೊಂದು ಸರಿ. ಮತ್ತು ಲಾಗಿನ್ನ ಹೇಗೆ ಓಪನ್ ಮಾಡಬೇಕು ಅನ್ನೋದನ್ನ ನಾನು ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ಒಂದು 3-4 ಟೈಪಲ್ಲಿ ಲಾಗಿನ್ನ ಓಪನ್ ಮಾಡ್ಬೋದು. ಅಪ್ಲೋಡ್ ಟೂಲಲ್ಲೇ ಬೇರೆ ರೀತಿ ಮತ್ತು ಆನ್ಲೈನಲ್ಲೇ ಬೇರೆ ರೀತಿ, ಅದನ್ನು ಬೇರೆ ಬೇರೆ ವೀಡಿಯೋಸಲ್ಲಿನೇ ಹೇಳಿದ್ದೀನಿ, ನೀವು ನೋಡ್ಬೋದು. ಮತ್ತು ತುಂಬ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ತಾಯಿದ್ದೀರಾ. ಮತ್ತು ಪರ್ಸ್ನಲ್ಲಾಗೂ ಏನಾದರೂ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿದ್ದೀರಾ. ಈ ರೀತಿಯೇ ನೀವು ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡ್ಕೊಂಡಿರೋರು ಇದೇ ರೀತಿ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾಯಿರಿ. ಇದರಲ್ಲಿ ಆಲ್ಮೋಸ್ಟು ನಾನು ಎಲ್ಲ ಕ್ವಶನ್ಸ್ನೂ ಆ್ಯಡ್ ಮಾಡಿದ್ದೀನಿ. ಯಾವುದೋ ಒಂದೊಂದು ಕಮೆಂಟ್ಸ್ ಅಥವಾ ಏನಾದರೂ ಮಿಸ್ ಆಗಿರ್ಬೋದೇನೋ. ಯಾರೋ ಹೆಲ್ಪ್ ಮಾಡ್ತಾರಾ ಅಂದರೆ, ಲಾಗಿನ್ ಸ್ಟಾರ್ಟ್ ಆದಮೇಲೆ ಬೇರೆಯವ್ರು ಯಾರಾದರೂ ಹೆಲ್ಪ್ ಮಾಡ್ತಾರಾ ಅಂದರೆ, ಅದು ಡಿಪೆಂಡ್ಸು ನೀವು ಯಾವ ರೀತಿ ಬಾಂಡಿಂಗಲ್ಲಿ ಇದ್ದೀರಾ ಬೇರೆಯವ್ರ ಜೊತೆ ಅನ್ನೋದ್ರ ಮೇಲೆ. ಹೆಲ್ಪ್ ಮಾಡೋರು ಯಾರಾದರೂ ಸರ್ವೇಯರ್ಸು ಫ್ರೀ ಇದ್ದರೆ ಮಾಡಬಹುದು. ಬಟ್ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನು ನೀವು ಮೈಂಡಿಂದ ತೆಗ್ದಾಕ್ಬಿಡಿ. ಈಗ 1 ಮಂತ್ಗೆ 30 ಫೈಲ್ಸ್ ಕೊಡಬೇಕಂದ್ರೆ ನಾವು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಬೇಕಾಗುತ್ತೆ. ಅದರಲ್ಲಿ ಡಿಸ್ಪ್ಯೂಟ್ ಎಷ್ಟಿರುತ್ತೋ, ಯಾವ ಫೈಲ್ಗೆ 2 ಸರ್ತಿ ಹೋಗಬೇಕೋ, ಯಾವ ಫೈಲಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೋ ಅದೆಲ್ಲ ಗೊತ್ತಿರಲ್ಲ. ಹಾಗಾಗಿ ನೀವು ಬೇರೆಯವ್ರನ್ನ ಡಿಪೆಂಡ್ ಆಗೋದಕ್ಕಿಂತ ಮುಂಚೆ ನೀವೇ ಯಾರಾದರೂ ಇವಾಗ ಸರ್ವೇರ್ ಗೊತ್ತಿದ್ದರೆ ಅವ್ರನ್ನ ಕೇಳಿಕೊಂಡು ಇವಾಗಲೇ ವರ್ಕ್ ಮಾಡಿ ಯಾವುದಾದ್ರೂ ಒಂದು ಫೈಲ್ನ ಮಾಡೋದನ್ನ ಕಲ್ತ್ಕೊಳ್ಳಿ. ಈ ಫೀಲ್ಡ್ ಹಿಂಗಿದ್ದಿದ್ರೆ ಅಂತ ಹೇಳಿ ನೀವೇ ಒಂದು ಪ್ರಾಕ್ಟಿಕಲಾಗಿ ಟ್ರೈ ಮಾಡಿ. ಮತ್ತು ADLR ಪೋಸ್ಟಿಗೆ ಅಪ್ಲೈ ಮಾಡೋಕ್ಕೆ ಕ್ವಾಲಿಫಿಕೇಷನ್ ಕೇಳಿದ್ದೀರಾ. ನನಗೆ ಡಿಗ್ರಿನೋ ಹೌದೋ ಇಲ್ವೋ ಗೊತ್ತಿಲ್ಲ, ಬಟ್ ಇಂಜಿನಿಯರಿಂಗ್ ಮೇಲೆ ADLR ಪೋಸ್ಟಿಗೆ ಕಾಲ್ ಮಾಡ್ತಾರೆ. ಬಟ್ ಇದು ಆಲ್ರೆಡಿ ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಆಗಿದೆ, ADLR ಪೋಸ್ಟ್ಗೆ ಕಾಲ್ ಮಾಡ್ತಾರೆ ಅಂತ ಹೇಳಿ. ಬಟ್ ಯಾವಾಗ ಅಂತ ಹಾಕಿಲ್ಲ, ಅತಿ ಶೀಘ್ರದಲ್ಲಿ ಕಾಲ್ ಮಾಡ್ತಾರೆ ಅಂತ ಹೇಳಿ ಹಾಕಿದ್ದಾರೆ. ಇದ್ರದ್ದು ಬಂದು ಏನು ನಡೀತಾ ಇದೆ, ಒಂದು ಡಿಸ್ಪ್ಯೂಟ್ ಕೂಡ ನಡೀತಿದೆ. ಯಾಕೆಂದರೆ ಇಷ್ಟು ವರ್ಷ ನಾವು ಸರ್ವಿಸ್ ಮಾಡಿದ್ದೀವಿ, ನಮಗೆ ADLR ಪೋಸ್ಟಿಗೆ ಪ್ರಮೋಟ್ ಮಾಡಬೇಕು, ನೀವು ಡೈರೆಕ್ಟ್ ADLR ಪೋಸ್ಟಿಗೆ ಕಾಲ್ ಮಾಡ್ತಾಯಿದ್ದೀರಾ. ಅಂದರೆ ಇಷ್ಟು ವರ್ಷ ಸರ್ವಿಸ್ ಮಾಡಿರೋರಿಗೆ ಬಿಟ್ಟುಬಿಟ್ಟು ಇವರು ಡೈರೆಕ್ಟಾಗಿ ADLR ಪೋಸ್ಟ್ಗೆ ಕಾಲ್ ಮಾಡಿದ್ರೆ ಅವ್ರಿಗೂ, ಅಂದರೆ ಈಗ ವರ್ಕ್ ಮಾಡ್ತಿರೋರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಲ್ಲಿ ಸ್ಟ್ರೈಕ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಬಟ್ ಅದು ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿ ನನಗೆ ಕರೆಕ್ಟಾಗಿ ಅಪ್ಡೇಟ್ಸ್ ಸಿಕ್ಕಿಲ್ಲ. ಇದೊಂದು ಕಮೆಂಟ್ ನೀವೇನೋ ಜಾಬ್ ಆಧಾರದ ಮೇಲೆ ಬರೆದಿದ್ದೀನಿ PUC ಮೇಲೆ ಅಂತೆಲ್ಲ ಹೇಳಿ ಹಾಕಿದ್ದೀರಾ. ಬಟ್ ಇದೇನಂತ ನನಗೆ ಕ್ಲಿಯರಾಗಿ ಗೊತ್ತಾಗಲಿಲ್ಲ. ನಿಮ್ಮ ಕಮೆಂಟ್ ನೋಡಿದ ತಕ್ಷಣ ನನಗೆ ಇದು ಅರ್ಥ ಆಗ್ತಾಯಿಲ್ಲ, ಯಾಕಂತ ಗೊತ್ತಾಗ್ತಾಯಿಲ್ಲ. ದಯವಿಟ್ಟು ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಂತ ನಾನು ನಿಮಗೆ ಹೇಳಿದ್ದೀನಿ. ಇದೊಂದು ಪರ್ಟಿಕ್ಯುಲರ್ ಮೆಸೇಜಿಗೆ ಮನೋರೆ ನಾನು ನಿಮಗೆ ರಿಪ್ಲೈ ಅಲ್ಲೇ ಮಾಡಿದ್ದೀನಿ, ನೀವು ಇನ್ಸ್ಟಾಗ್ರಾಮಲ್ಲಿ ನನ್ನ ಕೇಳ್ಬೋದು. ಮತ್ತು ತುಂಬ ಜನರಲ್ಲಿರೋ ಕ್ವಶನ್ನು 3rd ಲಿಸ್ಟ್ ಬಿಡ್ತಾರಾ, 3rd ಲಿಸ್ಟ್ ನಾನು ಒಂದು 100 ಕಮೆಂಟಿಗೆ ರಿಪ್ಲೈ ಮಾಡಿದ್ದೀನಿ. ಬಿಡ್ತಾರೆ, 90% ಬಿಡ್ತಾರೆ. ಎಲ್ಲ ತಾಲೂಕಿಗೂ ಬಿಡ್ತಾರೆ. ಹೇಳಿದ್ದೀನಿ, ನೀವು ಕೇಳ್ತಾನೇ ಇದ್ದೀರಾ.
ಆ ರೀತಿ ಇಲ್ಲಿ ಯಾರೋ ಒಂದು ರವಿಚಂದ್ರನ್ ಅನ್ನೋರು ರಿಪ್ಲೈ ಮಾಡಿದ್ದಾರೆ ನೋಡಿ. ಅವರು ಮೈಸೂರು ಟ್ರೈನಿಂಗ್ ಸೆಂಟ್ರಿಗೆ ಕಾಲ್ ಮಾಡಿದ್ದಾರೆ ಅಲ್ಲಿ ಮೀಟಿಂಗಲ್ಲಿ ಇದು ಹೇಳ್ತಾ ಇದ್ದರು, ಲಿಸ್ಟ್ ಬಿಡ್ತಾರೆ, ಥರ್ಡ್ ಲಿಸ್ಟ್ ಬಿಡ್ತಾರೆ ಅಂತ ಅವರು ನಿಮಗೆ ಕನ್ಫರ್ಮ್ ಮಾಡಿದ್ದಾರೆ. ಮತ್ತು ಇಲ್ಲಿ ಇವರು ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ. ನೋಟಿಫಿಕೇಷನ್ ಬಿಟ್ಟಾಗ ಎಷ್ಟು ಪೋಸ್ಟ್ ಇತ್ತು, ಎಷ್ಟು ಪೋಸ್ಟ್ನ ಕೌನ್ಸಿಲಿಂಗಿಗೆ ಕರೆದಿದ್ದಾರೆ, ಇನ್ನು ಎಷ್ಟು ಪೋಸ್ಟ್ ಬಿಡ್ಬೋದು ಅನ್ನೋದನ್ನ ಇವರೇ ಒಂದು ಸ್ಟ್ರಾಟಜಿಲಿ ಯೂಸ್ ಮಾಡಿಕೊಂಡು ಅರ್ಥ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಥರ್ಡ್ ಲಿಸ್ಟ್ ಎಷ್ಟು ಬಿಡಬಹುದು ಅಂತೇಳಿ. ಆ ರೀತಿಯೇ ನೀವು ನಿಮ್ಮ ತಾಲೂಕಿನ ಕೌನ್ಸಿಲಿಂಗ್ ಮತ್ತು ನೋಟಿಫಿಕೇಷನಲ್ಲಿ ಇರೋದನ್ನ ನೋಡಿಕೊಂಡು ಎಷ್ಟು ಪೋಸ್ಟ್ ಥರ್ಡ್ ಲಿಸ್ಟ್ ಬಿಡ್ಬೋದು ಅನ್ನೋದನ್ನ ನೀವು ಅಂದಾಜು ಹಾಕ್ಬೋದು. ಎನಿವೇ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಕೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಆ್ಯಂಡ್ ಟೇಕ್ ಕೇರ್.